ದೂರು ನೀಡಿದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ. ಕೆಟ್ಟ ಕಮೆಂಟ್ಗಳ ವಿರುದ್ಧ ಮೌನ ತಾಳಿದ್ದಕ್ಕೆ ಧನ್ಯವಾದ. ಮೌನ ತಾಳಿದ ಕ್ಲಾಸ್ ಫ್ಯಾನ್ಸ್ ಅಂತ ವಿಜಯಲಕ್ಷ್ಮಿ ಅವರು ಹಾಕೊಂಡಿದ್ದಾರೆ. ನಿಮ್ಮ ಕೆಟ್ಟ ಕಮೆಂಟ್ ಸಾರ್ವಜನಿಕವಾಗಿ ತೋರಿಸಿದ್ದಕ್ಕೆ ಧನ್ಯವಾದಗಳು. ಈಗಾಗಲೇ ಕೆಟ್ಟ ಕಮೆಂಟ್ಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗಿದೆ. ಕೆಟ್ಟ ಪದಗಳನ್ನು ಬಳಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ. ತಾಯಿ ಹೊಟ್ಟೆಯಲ್ಲಿ ಹುಟ್ಟದೆ ನೇರವಾಗಿ ಭೂಮಿಗೆ ಬಿದ್ದಿದ್ದಾರೆ ಇವರು ಫ್ಯಾನ್ಸ್. ಅದು ಯಾರು ಫ್ಯಾನ್ಸ್? ಮಹಿಳಾ ಅಭಿಮಾನಿಗಳು ಕೂಡ ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರಂತೆ. ದೂರು ಕೊಟ್ಟ ಮೇಲೆ ನೋಡಿ ಹಾಕ್ಕೊಂಡಿದ್ದಾರೆ ಕ್ಲಾಸ್ ಫ್ಯಾನ್ಸ್ ಅಂಥೇಳಿ ಅದನ್ನು ಕೋಟ್ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿಯವರೆಗೂ ಅಂದರೆ ಮೌನ ತಾಳಿದ್ದಕ್ಕೆ ಧನ್ಯವಾದ ಅಂತ ಹಾಕಿದ್ದಾರೆ. ಜೊತೆಗೆ ಮಹಿಳಾ ಅಭಿಮಾನಿಗಳು ಕೂಡ ಕೆಲವರು ಕೆಟ್ಟದಾಗಿ ಅವ್ರಿಗೆ ನಿಂದಿಸಿದ್ದಾರೆ ಕಮೆಂಟ್ಗಳ ಮೂಲಕ. ತಾಯಿ ಹೊಟ್ಟೆಯಲ್ಲಿ ಹುಟ್ಟದೆ ನೇರವಾಗಿ ಭೂಮಿಗೆ ಬಿದ್ದ ಫ್ಯಾನ್ಸ್ ಅಂಥೇಳಿ ಸ್ಟೋರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು. ಅಂದರೆ ಅಷ್ಟು ಆಕ್ರೋಶಭರಿತರಾಗಿದ್ದಾರೆ ಮತ್ತು ನೊಂದಿದ್ದಾರೆ ಅಂತ. ವಿಜಯಲಕ್ಷ್ಮಿ ದರ್ಶನ್ ಅವರು ಯಾವಾಗಲೂ ಕೂಡ ಹೀಗೆ ಸೋಷಿಯಲ್ ಆಗಿ ಬಹಿರಂಗವಾಗಿ ಯಾವತ್ತೂ ಈ ರೀತಿ ಕಾಣಿಸ್ಕೊಂಡಿಲ್ಲ ಅವರು. ದರ್ಶನ್ ಅವ್ರ ಜೊತೆಗೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡೇ ಇಲ್ಲ ಅವರು. ಪ್ರಮೋಷನ್ ಇರ್ಬೋದು ಅಥವಾ ಏನೋ ಒಂದು ಇವೆಂಟ್ ಇರ್ಬೋದು. ದರ್ಶನ್ ಈಗ ಜೈಲಲ್ಲಿದ್ದಾರೆ, ಇವರಿಗೆ ಅದೆಲ್ಲ ನಿಭಾಯಿಸ್ತಾ ಇದ್ದಾರೆ, ಸಿನಿಮಾ ಪ್ರಮೋಷನ್ ಎಲ್ಲ ಜವಾಬ್ದಾರಿನ. ಆದರೆ ಅವ್ರಿಗೆ ಈ ರೀತಿಯಾಗಿ ಕೆಟ್ಟದಾಗಿ ಬೈಯೋದು ಅಥವಾ ಬೇರೆ ಥರದ ಫೋಟೋಗಳನ್ನು ಎಡಿಟ್ ಮಾಡಿ ಹಾಕೋದು, ಅವರ ಇಡೀ ಕುಟುಂಬ ನೊಂದಿದೆ. ಹಾಗಾಗಿ ಪಾಠ ಕಲಿಸ್ಬೇಕು ಅಂತ ಸಿಡಿದೆದ್ದಿದ್ದಾರೆ.